ಆಯ್ತು. ಮತ್ತೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ಇರುವಷ್ಟು ಕಾಲ ಮಕ್ಕಳು ಸೊಸೆದ್ರ ಜೊತೆ ಚೆನ್ನಾಗಿ ಇದ್ರೆ ಆಯ್ತು. ಹುಟ್ಟಿದ ಮೇಲೆ ಬದುಕಲೇಬೇಕು. ಆದ್ರೆ ನಾವಿಬ್ರು ಅಂದ್ಕೊಂಡಿದ್ದೆ ಬೇರೆ ಆಗಿದೆ. ಹಿರಿಯ ಮಗ ಪ್ರವೀಣ ಮತ್ತೊಬ್ಬರ ಬಗ್ಗೆ ಅಪಸ್ವರ ನುಡಿದಿದ್ದನ್ನು ಅವನು ಕೂಡ ಅದೇ ದಾರಿಯಲ್ಲಿ ಸ್ವಲ್ಪ ಮೂಗೋಪಿ ಏನೋ ಪ್ರಾಯದ ಬರದಲ್ಲಿ ಪ್ರೀತಿಸಿ ಮದುವೆಯಾಗಿದ್ದಾರೆ. ಯಾರ ಮದುವೆಯಾಗಿದ್ದಾರೆ? ಈ ಊರಿನ ಅರಸೇಗೌಡ ಸಂಬಂಧಿಕರ ಹುಡುಗಿನೇ. ಆ ಹುಡುಗಿಗೆ ತಂದೆ ತಾಯಿ ಯಾರು ಇರಲಿಲ್ಲ. ಒಬ್ಬ ಅನಾಥ ಹುಡುಗಿಯನ್ನ ಮದುವೆ ಮಾಡಿ ಸಮಾಜಕ್ಕೆ ಆದರ್ಶ ವ್ಯಕ್ತಿಯಾಗಿದ್ದಾರೆ. ನಾನು ಬಂದು ತುಂಬಾ ದಿನಗಳಾದವು. ಸದ್ಯ ನನ್ನ ಸಹೋದರ ಸಹೋದರಿಯ ಮದುವೆ ಮುಗೀತು. ನಾನಿದ್ದ ಕಂಪನಿಯಲ್ಲಿ ರಾತ್ರಿ ಕಾಲ್ ಬಂದಿದೆ. ನಾನು ಹೋಗಿ ಇನ್ನೊಂದ್ 2 ವಾರ ಬರ್ತೀನಿ. ಇಲ್ಲಮ್ಮ, ಇನ್ನೊಂದ್ 2 ವಾರ ನಿಮ್ಮ ಜೊತೆನೇ ಇರ್ತಾರೆ. ಆಮೇಲೆ ನಾನು ಬಂದು ಕರ್ಕೊಂಡು ಹೋಗ್ತೀನಿ. ಸರಿ ಆಯ್ತಪ್ಪ. ಯಾಕಪ್ಪ ಯಾಕೆ ಇದ್ದೀರಾ? ಏನಾಯ್ತಪ್ಪ? ಹಾಗೇನಿಲ್ಲ, ಸ್ವಲ್ಪ ನೆಗಡಿ ಸಿಗ್ತ ಅಷ್ಟೇ. ನೀನ್ ಹೋಗ್ಬಾರ್ದು. ಪ್ರೀತಿ ಪ್ರೀತಿ ಪ್ರೀತಿ, ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ನಿನ್ನ ಅತ್ತೆ ಮಾವಂದಿರನ್ನ ಚೆನ್ನಾಗಿ ನೋಡ್ಕೋ. ಏನೇ ವಿಷಯ ಇದ್ರು ನನಗೆ ಫೋನ್ ಮಾಡಿ ತಿಳಿಸು, ಸರಿನಾ? ಅಪ್ಪ ನನಗೆ ಹೋಗ್ಬಲ್ಲ ಅಮ್ಮ. ಮಾಡ್ಬೇಡಿ, ನೀವು ಅಕ್ಷರ ಚೆನ್ನಾಗಿ ನೀವು ಕೂಡ ಅಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು. ಏನ್ ಹೇಳ್ತೀಯೋ ಹಾಗೆ ಅಮ್ಮ. ಇನ್ನು ಬರ್ಲಿಲ್ವಲ್ಲ? ಟೈಮ್ ಆಗ್ತದೆ. ಹಾಗಾಗಿ ದೇವಸ್ಥಾನದಲ್ಲಿ ಜನ ಸಾಗರ ಹಾಗಾಗಿ ಪೂಜೆ ಸೇವೆ ಸಲ್ಲಿಸಿದಕ್ಕೆ ಸ್ವಲ್ಪ ಸಮಯ ಆಯ್ತಮ್ಮ. ಅಮದಳ್ಳಿ ಕ್ಷೇತ್ರದ ಮಹಾಮಹಿಮ ಬಂಡದೇವರ ಗುಡಿಗೆ ಹೋಗಿ ಈಗ ಇರುವ ಮಕ್ಕಳ ತರದಿ. ಹೌದು, ಇದೆಲ್ಲವೂ ಕೂಡ ನಿಮ್ಮ ಕೃಪೆ ಅಷ್ಟೇ.
ಹೋದ ವರ್ಷ ನಾನು ಹಾಗೂ ನಿಮ್ ಮಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾ ಇದ್ವಿ. ಈ ವರ್ಷ ನನ್ನ ಮುದ್ದಿನ ಮೈದನ ಹಾಗೂ ಇವರಿಬ್ರು ಹೋಗಿ ದೇವಸ್ಥಾನಕ್ಕೆ ಹೋಗ್ಬೇಕು. ನಿಜವಾಗಿಯೂ ತುಂಬಾ ಸಂತೋಷವಾಗ್ತದೆ. ಅಂದಾಗೆ ತಂಗಿ ಅಕ್ಷರ ದೇವಸ್ಥಾನ ಹೇಗಿದೆಯಮ್ಮ? ದೇವರ ಸಿಗ್ತಾನೆ ಅಕ್ಕ, ಈ ಶ್ರೀ ಪಂಟ ದೇವಸ್ಥಾನ ತುಂಬಾ ಸುಂದರವಾಗಿದೆ. ಅದನ್ನು ನೋಡಲು ನಾನೇ ಧನ್ಯಳು ಅಕ್ಕ. ಅಷ್ಟೇ ಧನ್ಯಳಷ್ಟೇನೋ ಪುಣ್ಯನೂ ಮಾಡಬೇಕು. ಆ ದೇವರ ಹತ್ರ ಹೋಗಿ ಭಕ್ತಿಯಿಂದ ಕೈ ಮುಗಿದ್ರೆ ಸಾಕು. ನೀನು ಏನ್ ಕೇಳ್ತೀಯೋ ಸಕಲ ಇಷ್ಟಾರ್ಥವೂ ಸಿದ್ಧಿಯಾಗುತ್ತೆ. ಅಲ್ಲ ಅಂದ್ರೆ ಮೈದನ ಹಾಗೂ ತಂಗಿ ಇಬ್ರು ಮ್ಯಾಚಿಂಗ್ ಆಗ್ತಿದೆ. ಅಮ್ಮ ಮದುವೆ ಅಂತ ಅಮ್ಮ ನೀವು ಹೀಗೆ ಅರೆ ಇನ್ನೊಂದು ವಿಷಯ ಅತ್ತೆ, ನೀವು ಸೆಲೆಬ್ರೇಷನ್ ಇದೆ ನಿಮ್ಮಿಂದ ಬಗ್ಗೆ ಏನು ಗೊತ್ತಾಗ್ತಿಲ್ಲ. ರೀ ನಾವಿಬ್ರು ಪ್ಲಾನ್ ಮಾಡಿದ್ದು ಅವ್ರಿಗೆ ಗೊತ್ತೇ ಆಗಿಲ್ಲ. ನೆನಪೇ ಮರ್ತೋಗಿತ್ತಾ? ಸರಿ ಸರಿ ಜಾಸ್ತಿ ಬಿಸ್ನೆಸ್ ನಾನು ಹೇಳ್ತೀನಿ. ಇವತ್ತಿಗೆ ಅತ್ತೆ ಮಾಮನ ಮದುವೆ ಆಗಿ 60 ವರ್ಷ ತುಂಬಿತು. ಸೊ ಹಾಗಾಗಿ ಇವತ್ತು ಷಷ್ಠಿ ಪೂರ್ತಿ ಕಾರ್ಯಕ್ರಮ ಸಿಂಪಲ್ ಆಗಿ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ನೋಡ್ರಿ ಅಮ್ಮ, ನೋಡ್ತಾನೆ ಕಾಲು ಚಕ್ರ ಹೇಗೆ ಉರುಳೋಗ್ಬಿಟ್ಟು ಅಂತ. ಅಲ್ಲ ಅಪ್ಪ ಅಮ್ಮ ಈಗಲೇ ಹೀಗಿದ್ದಾರೆ. ನೆನೆಸ್ಕೊಂಡ್ರೆ ಮಾವ ನೋಡಿ ಇವಾಗ ನಗ್ತಾನೆ ಬಿಟ್ರೆ ನಿಮ್ಮ ಮಾವ ಇದ್ರು ಅಂತ. ಇದು ಮಾತ್ರ ನಿಜ. ನಾನ್ ಮಾತ್ರ ಅಲ್ಲ, ನಮ್ಮ ಮನೆಯವ್ರು ಸುಂದರ ಅಂತ ಹೇಳ್ಬಿಟ್ಟಿದ್ದಾರೆ. ಇದೇ ಸಂತೋಷಕ್ಕೆ ಈ ಸಂದರ್ಭದಲ್ಲಿ ನಾವೆಲ್ಲ